ಹೆಸರನ್ನ ಇಡಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ವಿ ಯಾರ ಹೆಸರಲ್ಲಿ ಇರುತ್ತೋ ಅದು ವಿಷ್ಣು ಹೆಸರಲ್ಲಿ ನೋಡಿರ್ಬೋದು. ವಿ ಪಕ್ಕ ಎ ಬಂದಾಗ ಡಬಲ್ ಎ ಅಕಳೆ ಎ ಬಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಇರುತ್ತೆ. ಕೋರ್ಟು ಕೇಸು ಅದು ಏನೋ ಒಂದು ರೀತಿಯಲ್ಲಿ ಅನುಭವಿಸ್ಬೇಕಾಗತ್ತೆ. ನೀವು ಎಷ್ಟೇ ಒಳ್ಳೆಯರಾದರೂ ನಿಮ್ಮನ್ನು ಪ್ರಾಬ್ಲಮ್ ಬಿಡೋಲ್ಲ. ಅದೇ ಥರ ರಜನಿಕಾಂತ್ ಹೆಸರಲ್ಲೂ ಕೂಡ ಬರುತ್ತೆ. ಏನೇಳಿ ರಜನಿಕಾಂತ್ ಹೆಸರಲ್ಲೂ ಕೂಡ ಬರುತ್ತೆ. ಅವರು 2 ಬಾರಿ ಅಟೆಂಡ್ ಮಾಡಿದ್ದಾರೆ. ಅದೇ ಥರ ಮೊನ್ನೆ ಆ ಸ್ಕೂಲೆಲ್ಲ ಕೇಸಾಗಿ ಅವ್ರ ಹೆಂಡತಿ ಕೂಡ ಬಂದವರು ಇಲ್ಲಿ ಬೆಂಗಳೂರಿಗೆ. ನನಗೆ ಗೊತ್ತು ಅದು 100%. ಅದೇ ಥರ ವಿ ಪಕ್ಕ ಐ ಬಂದು ಎ ಬಂದರೆ ವೈ ಬಂದರೂ ಕೂಡ ಕೇಸ್ಗಳಾಗ್ತವೆ. ಈ ನಂಬರ್ಗೆ ಆ ವೈಬ್ರೇಷನ್ ಇರ್ತವೆ. ಈ ಪಕ್ಕದಲ್ಲಿ ಒಂದು ನೇಮ್ ಇಡಬೇಕಾದ್ರೂ ಕೂಡ ಪಕ್ಕದಲ್ಲಿ ಯಾವ ಲೆಟ್ರು, ಇವಾಗ ಒಂದು ಫೋಟೋ ಹೊಡಿಬೇಕಾದ್ರೂ ಕೂಡ ನಮ್ಮ ಪಕ್ಕದಲ್ಲಿ ಯಾರು ಇರ್ಬೇಕಂತ ಒಂದು ಫೋಟೋ ಹೊಡ್ಕೊತಿರ್ತಾನೆ ಪಕ್ಕ. ಅದು ಹಂಗೆ ಒಂದು ನೇಮಲ್ಲಿ ಕೂಡ ಪಕ್ಕ ಲೆಟ್ರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಾಕಷ್ಟು ಜನ ಇಷ್ಟು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಹೆಸರು ಒಂದು ನಮಗೆ ರಾಶಿಗೆ ಕರೆಕ್ಟಾಗಿ ನಕ್ಷತ್ರಕ್ಕೆ ಒಂದು ಬಂದ್ರೆ ಸಾಕು ಅಂತಾರೆ. ಪ್ರತಿ ಒಂದು ಲೆಟರ್ನು ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ. ಏನ್ ಹೇಳ್ತೀರಾ ಅವರಿಗೆ? ಇಲ್ಲ ಮೇಡಮ್ ಅವರೇ, ನಾನು ಒಬ್ಬ ನನ್ನ ಕ್ಲೈಂಟ್ಸ್ನ ಹತ್ರ ಜ್ಯೋತಿಷ ಕೇಳಕ್ಕೆ ಬರ್ಬೇಕಾದ್ರೆ ನಾನು ತಲೆ ಕೆಡ್ಸ್ಕೊಂಡು ನೇಮ್ ಇಡ್ತೀನಿ. ನಿಜವಾಗ್ಲೂ ಕೂಡ ನನ್ನ ಕ್ಯಾರೆಕ್ಟರ್. ಯಾಕಂದರೆ ಅಸ್ಟ್ರಾಲಜಿನ ನಾವು ಇವತ್ತರೆಗೂ ತಲೆ ಕೆಡ್ಸ್ಕೊಂಡು ನಾವು ಹೇಳ್ತಿದ್ವಿ, ನ್ಯೂಮರಾಜ್ ಹೇಳ್ತಿದ್ವಿ. ಇವಾಗ ನೇಮಲ್ಲಿ ಏನಾಗುತ್ತೋ ನಾವು ಈ ನಂಬರ್ ಲಕ್ಕಿ ನಂಬರು ಅದಲ್ಲ 100%. ಇಡೀ ಪ್ರಪಂಚದಲ್ಲಿ ಇಷ್ಟು ವರ್ಷ ನ್ಯೂಮರಾಜಿ ಅಸ್ಟ್ರಾಲಜಿ ವರ್ಲ್ಡಲ್ಲಿದೆ. ಈ ಲೆಟ್ರ್ ರಾಂಗ್ ಇದೆ, ಇದರಲ್ಲಿ ಅನುಭವಿಸ್ತಾರೆ ದುಃಖವನ್ನಂತ ಯಾರು ಬರಲ್ಲ. ಏನು ಸರ್, ಎಷ್ಟೋ ಜನ ನೀವು ಬರೆದಿರ್ಬೋದು, ಜೈಲೇ ಆ ಹೆಸರಲ್ಲಿ ಬಂದ್ಬಿಡುತ್ತೆ. ಏನು ಹೇಳಿ, JAIL ಅಲ್ಲಿ ಜೇನು ಇದೆ, ಏನು ಇದೆ, ಅಯ್ಯೂ ಇದೆ, ಜೈಲೇ ಬರುತ್ತೆ ಹೆಸರಲ್ಲಿ. ಏನು ಹೇಳಿ, ಜೈಲೇ ಆ ಹೆಸರಲ್ಲಿ ಬರ್ತೈತೆ, ನಾವಿನ್ನೇನು ಮಾಡೋಕ್ಕಾಗಲ್ಲ. 100% ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮಗೇನಾದ್ರು ಜೆ ಅಕ್ಷರ ತುಂಬ ಬ್ಯೂಟಿಫುಲ್ ಲೆಟರ್ಸ್. ಜೆ ಬಂದು ಮಕರ ರಾಶಿಗೆ ಸೇರುತ್ತೆ. ಮಕರ ರಾಶಿಯಲ್ಲಿ ಬಹಳ ವಿಶೇಷ ಕುಜಗ್ರಹ ಉಚ್ಚ ಸ್ಥಾನವನ್ನು ಪಡ್ಕೊತಾನೆ. ಮಕರ ರಾಶಿ ಅಧಿಪತಿ ಶನಿ ಮೇಷ ರಾಶಿಯಲ್ಲಿ ನೀಚತ್ವ ಪಡ್ಕೊತಾನೆ. ಇದು ವೆರಿ ಡೇಂಜರ್ನ ಹೇಳ್ತಾ ಇರುತ್ತೆ. 100% ವೆರಿ ಸಖತ್ ಡೇಂಜರ್ನ ಪ್ರೆಡಿಕ್ಷನ್ ಕೊಡ್ತಾ ಇರುತ್ತೆ. ಸಕ್ಸಸ್ಗಿಂತಲೂ ಕೂಡ ದುಃಖಗಳು ತುಂಬ ಜಾಸ್ತಿ ಇರ್ತದೆ. ನೇಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಮುಂದಿನ ವಾರನೂ ಕೂಡ ಒಂದೊಂದು ಲೆಟ್ರನ್ನ ತಗೊಬರ್ತೀನಿ. ನೀವು ಬರೆದಿಟ್ಕೊಳ್ಳಿ. ಮುಂದಿನ ವಾರ ಎಲ್ಲಿ ಎಂಡಾಗ ನೇಮ್ ಹೇಗಿರುತ್ತೆ ಅಂತ ಹೇಳ್ತೀನಿ. ನನ್ನ ಲೈಫಲ್ಲಿ ಎಲ್ಲನ್ನು ಯಾವತ್ತೂ ಎಂಡಾಗೋದು ಇಷ್ಟಪಡಲ್ಲ, ಮತ್ತು ಜೆ ಎಂಡಾಗೋದು ಇಷ್ಟಪಡಲ್ಲ. ಆದರೆ ಜೆ ಹೆಸರು ಒಳಗಡೆನೇ ಬರಬಾರ್ದು ಅಂತ ನಾನು ಫಸ್ಟ್ ಟೈಮ್ ತಗೊಬಂದಿರೋದು. ಎಲ್ಲಿ ಏನು ಹೇಳಿ, ಜೆ ಅಂದರೆ ಜೆ ಸ್ವಲ್ಪ ಎಂಡಾಗ ರೇರ್ ನೇಮ್ ಇರುತ್ತೆ, ಬಟ್ ಮಿಡಲ್ ಅಲ್ಲಿ ಬರೋ ನೇಮ್ಗಳು ತುಂಬಾ ಇರುತ್ತೆ. ನಾವು ಹೇಳಿದ್ವಲ್ಲ ಇವಾಗೆಲ್ಲ ರಜತ, ರಜಿತ ಎಲ್ಲರಲ್ಲೂ ಬರ್ತವೆ. ಏನೇಳಿ, ರಾಜರಾಜೇಶ್ವರಿ. ಹೌದು, ನೀವು ಬರ್ದಿಟ್ ಕೇಳಿ, ಅಕ್ಷರ ತಗೊಬಂದು ಎಲ್ಲ ಕಡೆ ಬಂದ್ಬಿಡ್ತದೆ. ಏನೇಳಿ, ಮೋಸ್ಟ್ ಆಫ್ ನೆಟ್ ರಾಜ, ರಾಜು ಅವೆಲ್ಲ ರಜನಿ ಹೇಳ್ದಂಗೆ ಆರ್ ಜೊತೆ ಜೆ ಆಲ್ಮೋಸ್ಟ್ ಕಾಂಬಿನೇಷನ್ ಅಲ್ಲಿ ಹೇಳ್ತಾರೆ. ಒಂದೇ ಬರುತ್ತೆ. ರಜನಿಕಾಂತ್ ಒಂದು ಪಿಕ್ಚರ್ ಮಾಡಿರ್ಬೇಕಿದ್ರೆ 100 ಪಿಕ್ಚರ್ ಮಾಡಿರ್ಬೋದು, ಒಂದೇ ಅದು ರಜನಿಕಾಂತ್. ಆದರೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ ಕಂಡ್ರು. ಸತ್ಯರಾಜ್ ಅವ್ರದ್ದು ಮೊನ್ನೆ ಅಂತವೆ ವಿಜಯನ ಬಾಯಿಗೆ ಬಂದಂಗೆ ಬೈದರು, ತುಂಬ ಬೈದರು. ಪಾಕ್ಲ ಕಣ್ಣೆ, ನೆಕ್ಸ್ಟ್ ಆಕ್ಟಿಂಗ್ ಮಾಡೋಣ, ನಾನು ರೆಡಿ ಇರ್ತೀನಿ ಬಾ ಅಂದರು. ಅವರು CM ಆಗೋಕ್ಕಿಂತ ಮುಂಚೆ ಸಖತ್ ಡೈಲಾಗ್ ಕೊಡಿದ್ರು ಮೊನ್ನೆಲ್ಲ. ಅಂದರೆ ಯಾರಿಗೆಲ್ಲ ದಯವಿಟ್ಟು ಹೇಳ್ತಿದ್ದೀನಿ, ಜೇನ್ ಅಕ್ಷರನ ನಿಮ್ಮ ಮಧ್ಯದಲ್ಲಿ ಬಂದರೂ ಕೂಡ ನಿಮ್ಮ ಫ್ಯಾಮಿಲಿ, ಗಂಡ ಹೆಂಡತಿ ಜಗಳ, ನಿಮ್ಮ ಮಕ್ಕಳ ಜಗಳ, ನಿಮ್ಮ ಜಗಳ, ಲಿಟಿಗೇಷನು, ಕೋರ್ಟು ಕೇಸು, ನಿಮ್ಮ ಮನೆ ನೀವು ಕಸ್ಟಡಿಲಿ ಇರಬೇಕಾಗತ್ತೆ. ಏನು ಹೇಳಿ, ಅದು ವಿಜಯಲಕ್ಷ್ಮಿ ಆಗಿರ್ಬೋದು, ಇವೆಲ್ಲವೂ ಕೂಡ ಜೈಲೂಟ ಗ್ಯಾರಂಟಿ, ಮನೆಯಲ್ಲೂ ಕೂಡ ಕಸ್ಟಡಿ ಊಟ ಗ್ಯಾರಂಟಿ. ಪ್ರಾಬ್ಲಮ್ ಜಾಸ್ತಿ. ದಯವಿಟ್ಟು ನಾನಂತೂ ಇನ್ನು ಮುಂದೆ ಜೆ ಅಕ್ಷರ ಕೊಡಲ್ಲ ಮೇಡಮ್. ನೀವು ಸಂಜಯ್ ದತ್ತೆ ನೋಡಿ, ಎಷ್ಟು ಪ್ರಾಬ್ಲಮ್. ಸಂಜಯ್ ದತ್ತೆ ನೋಡಿ, ಭಾಳ ಮಿರಾಕಲ್. ಸಂಜಯ್ ದತ್ತ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು. ಸಂಜಯ್ ದತ್ ಅವ್ರಿಗಿಂತ ನಾವು ಇನ್ನೇನು ಮಾಡೋಕ್ಕಾಗಲ್ಲ 100%. ಅದೇ ಥರ ಇವತ್ತು ರಾಜ್ಕುಮಾರ್ ಅವ್ರ ಪಾಪ ಅವ್ರ ಹೆಸರಲ್ಲಿತ್ತು, ಎಷ್ಟು ತಲೆನೋವು ಅನುಭವಿಸಿದ್ರು. ಈರಪ್ಪನ ಎಳ್ಕೋಗಿ ಅವ್ರು ನಡೆಯೋಕ್ಕಾಗದೇ ಕೂಡ ಅವ್ರನ್ನ ಒತ್ಕೋಗಿ ನಡೆಸಿ ಅಲ್ವಾ. ಅವ್ರು ನೋಡಿ ಕನೆಕ್ಷನ್ ವೀರಪ್ಪನ್ ಅಲ್ಲೂ ಕೂಡ ಒಂದಕ್ಕೊಂದು ಮೇ ಬಿ ಕನೆಕ್ಷನ್ ಅಲ್ಲೇ ಆ ನೇಮ್ ಕೂಡ ಹಾಗೆ ಇದೆ ಅಲ್ಲ. ಹೌದು, VN ಅಕ್ಷರ. ಎಷ್ಟು ವೀರಪ್ಪನ್ ನೀವು ಮಿರಾಕಲ್. ಅವ್ರ ಹೆಸರು ಕೂಡ ಅವ್ರ ಹೆಂಡತಿ ಹೆಸರು ಲಕ್ಷ್ಮಿ ಬರುತ್ತೆ. ಅದೇನೋ ಬರುತ್ತೆ, ನಾಗಲಕ್ಷ್ಮಿನೋ ಜಯಲಕ್ಷ್ಮಿ ಏನೋ ಬರುತ್ತೆ ನಾನು ನೋಡಿರೋ ಪ್ರಕಾರ. ಅವ್ರ ಹೆಸರಲ್ಲಿ ಭಾಳ ಮಿರಾಕಲ್. ಇಲ್ಲಿ ಏನಾಗುತ್ತೆ, ಎಲ್ಲರೂ ಕೂಡ ವೆಟ್ರಿ ಅಂತಾರೆ ಮೇಡಮ್ ಅವರೇ. ಭಾಳ ವಿಶೇಷ, ನೀವು ಅರ್ಥ ಮಾಡ್ಕೊಳ್ಳಿ. ವಿ ಪಕ್ಕ ಎ ಇಲ್ಲ ಜೆ ಎರಡು. ವಿ ಪಕ್ಕ ಎದ್ರು ಓಕೆ, ಇದು ಪಕ್ಕದಲ್ಲಿ ಬರಬಾರ್ದು. ಏನು ಹೇಳಿ, ಇವಾಗ ನನ್ನ ಹೆಸರಲ್ಲೇ ನೋಡಿ ಆರ್ಯವರ್ಧನ್ ಅನ್ನೋ ಬರುತ್ತೆ. ಎ ಬಂದು ವಿ ಬಂದು ಎ ಬರಬಾರ್ದು, ಪ್ರಾಬ್ಲಮ್ ಅನುಭವಿಸ್ತಾರೆ. VA ಬಂದ್ರೆ ಓಕೆ. ಆದರೆ ವಿಷ್ಣು ನೇಮ್ ತುಂಬ ಡೇಂಜರ್. ವಿಷ್ಣು ಅನ್ನೋ ಹೆಸರು ಇರ್ತಾರೆ ನೋಡಿ, ಅವ್ರ ಹೆಂಡ್ತಿರು ಇವ್ರಿಗೆ ತುಂಬ ದೊಡ್ಡ ಗಲಾಟೆ ಇರುತ್ತೆ.
ವಿಷ್ಣು ಅನ್ನೋ ಹೆಸರನ್ನ ಯಾರು ಯೂಸ್ ಮಾಡ್ತಿರ್ತಾರೋ ಅವ್ರ ಗಂಡ ಹೆಂಡತಿ ಕಿರಿಕ್ ಜಾಸ್ತಿ ಇರುತ್ತೆ. ವಿಜಯ್ ಅನ್ನೋ ಹೆಸರಲ್ಲಿ ಯಾರು ಯೂಸ್ ಮಾಡ್ತಾರೋ ಗಂಡ ಹೆಂಡತಿ ಕಿರಿಕ್ ಜಾಸ್ತಿ ಇರುತ್ತೆ. ವಿಷ್ಣು ಮತ್ತು ಗಂಡ ಹೆಂಡತಿ ಈ ಹೆಸರಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ. 100% ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ದಯವಿಟ್ಟು ಅಂದ್ರೆ ಈಗ ಜೈಲು ಅಂತ ಮಾತ್ರ ಅಲ್ಲ, ಬೇರೆ ಪ್ರಾಬ್ಲಮ್ ಇರುತ್ತೆ ಮನೇಲಿ. ಅವ್ರ ಮನೇಲಿ ಗಂಡ ಹೆಂಡತಿ ಜಗಳ, ಕಿರಿಕಿರಿ ಸಿಕ್ಕಾಪಟ್ಟೆ ಇರುತ್ತೆ. ಓಕೆ, ಬಹಳ ಕಿರಿಕಿರಿ ಇರುತ್ತೆ. ಅಂದ್ರೆ ಈಗ ಓವರ್ ಆಲ್ ಅವ್ರ ಲೈಫ್ ಅಲ್ಲೇ ತೊಂದರೆಗಳ ತುಂಬಾ ಫೇಸ್ ಮಾಡ್ತಾರೆ ಅಂತ ಹೇಳಿ. ಹೌದು, ತುಂಬಾ ಫೇಸ್ ಮಾಡ್ಬೇಕಾಗತ್ತೆ. ಬಹಳ ದೊಡ್ಡ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ನಾವು ಡಿ ಕೆ ಶಿವಕುಮಾರ್ದ ನಾವು ಪೆಡಿಷನ್ ಕೊಟ್ಟು ವಿಪಕ್ಕ IEA ಭಾಳ ಪಾಪ ಅವ್ರ ದುಃಖವನ್ನು ಅನುಭವಿಸಿಟ್ಟು ಬಂದರು. ಈ ಪ್ರಾಬ್ಲಮಲ್ಲಿ ಸಿಕ್ಕಾಬಟ್ಟೆ ಘಟನೆಗಳು ಈ ನೇಮಲ್ಲಿ ಇರೋದ್ರಿಂದ ದಯವಿಟ್ಟು ಇನ್ನು ಮುಂದೆ ನೇಮ್ ಸಕ್ಸಸ್ ಜೊತೆಗೆ ನಾನು ಮಂಜುನಾಥನ್ ಹೇಳಿದ ಸಮಯ ಇನ್ನೇನು ಬೇಕು, ದೊಡ್ಡ ತೊಂದರೆ ಅನುಭವ ಅಲ್ವಾ ಮಂಜುನಾಥ್ ಅವ್ರು ಮಾಡಿ ಏನಕ್ಕೆ ಇಷ್ಟೊಂದು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಎಷ್ಟೇನು ಮೇಡಮ್ ಅವರೇ ಅದೊಂಚೂರು ಓದಿ. ಯಾವುದು ಗುರುಜಿ? ಅವ್ರ ಮೇಡಮ್ ಅವರ ಹೆಸರು ಸೌಜನ್ಯ. ಅಲ್ಲಿ ಬರುತ್ತೆ. ಎಷ್ಟು ದೊಡ್ಡ ನ್ಯೂಸ್ ಆಯಿತು, ಎಷ್ಟು ದೊಡ್ಡ ನ್ಯೂಸನ್ನ ನಾವು ಮಾಡೋದು 100%. ಆಗೋದೆಲ್ಲ ದೊಡ್ಡ ಬಿಗ್ ನ್ಯೂಸ್ ಆಗ್ತವೆ. ತುಂಬ ತೊಂದರೆ. ಇವತ್ತು ಪ್ರಜ್ವಲ್ ರೇವಣ್ಣವ್ರು ಇನ್ನೂ ಕಣ್ಣೀರಲ್ಲಿ ಕೈ ತೊಳಿತವ್ರೆ. ಏನೇಳಿ ಅವ್ರ ಹೆಸರಲ್ಲಿ